ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿತ್ತು ತಲೆಗೆ ಎಣ್ಣೆ ಹಾಕಿರಲಿಲ್ಲ. ತುಂಬ ತಲೆನೋವು ಬರ್ತಾಯಿತ್ತು. ಅಂದರೆ ತಲೆ ನೋವು ಅಂದರೆ ನೋವಲ್ಲ, ಒಂಥರ ಭಾರ, ತಲೆಯೆಲ್ಲ ಭಾರ ಅಂತಾರಲ್ಲ ಆ ಥರ ಆಗ್ತಾಯಿತ್ತು. ಇತ್ತೀಚೆಗಂತೂ ತಲೆಗೆ ಎಣ್ಣೆ ಹಾಕೋದೇ ಮರೆತು ಬಿಟ್ಟಿದ್ದೀನಿ. ಹಂಗಾಗಿ ತುಂಬ ದಿನಗಳಾದಮೇಲೆ ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೆತ್ತಿಗೆ ಎಳ್ಳೆಣ್ಣೆ ಹಾಕ್ತೀನಿ, ಕೂದಲಿಗೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಾನು ಒಂದು ಸಲ ಈ 5 ವರ್ಷದ ಹಿಂದೆ ಒಂದು ಎಣ್ಣೆನ ಮಾಡಿ ಇಟ್ಕೊಂಡಿದ್ದೆ. ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಹಾಕಿ, ಅಲೋವೆರಾ, ಆಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ. ಆ ಎಣ್ಣೆ ಕಾಯಿಸಿ ಹಾಕ್ಕೊಳ್ತಾ ಇದ್ದೆ. ಒಂದೂವರೆ ವರ್ಷ ಯೂಸ್ ಮಾಡಿದ್ದೀನಿ ಆ ಎಣ್ಣೆನ. ಅಂದರೆ ಖಾಲಿ ಆದರೆ ಕಾಯಿಸ್ಕೊಂಡು ಇಟ್ಕೊತಾ ಇದ್ದೆ, ಇರೋವರೆಗೂ ಹಾಕ್ಕೊಳ್ತಾ ಇದ್ದೆ, ಮತ್ತು ಖಾಲಿ ಆದರೆ ಕಾಯಿಸ್ಕೊಂಡು ಇಟ್ಕೊತಾ ಇದ್ದೆ. ಆ ರೀತಿ ಒಂದೂವರೆ ವರ್ಷ ಹಾಕಿದ್ದೀನಿ ಎಣ್ಣೆ. ಇಷ್ಟು ಕೂದಲಿರಲಿಲ್ಲ ಫಸ್ಟು, ತುಂಬ ಉದುರೋಗಿತ್ತು ನನಗೆ. ಅಂದರೆ ಇಷ್ಟು ಆಗ್ಬಿಟ್ಟಿತ್ತು ಕೂದಲೆಲ್ಲ. ಎಣ್ಣೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬೆಳೀತು ಕೂದಲು. ಆದರೆ ಈಗಲೂ ಕರೆಕ್ಟಾಗಿ ಎಣ್ಣೆ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಈಗ ಅದನ್ನು ಬಿಟ್ಟು ಮಾಮೂಲಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆನೇ ಹಾಕ್ತೀನಿ. ನನ್ನ ಮಗಳು ಇವಾಗ, ಮಮ್ಮಿ ನನಗೆ ಕಾಯಿಸ್ಕೊಡು ಮಮ್ಮಿ, ನೀನು ಮಾತ್ರ ಅಷ್ಟುದ್ದ ಬೆಳೆಸ್ಕೊಳ್ತೀಯ, ನನಗೆ ಬೆಳೆಸಲ್ಲ ಕೂದಲು ಅಂತಿರ್ತಾಳೆ ಒಂದ್ಸಲ. ಅವಳಿಗೆ ಕಾಯಿಸ್ಕೊಡ್ಬೇಕು ಆ ಥರ ಎಣ್ಣೆ. ಅಂದರೆ ಡೈಲಿ ತಪ್ಪದೇ ಯೂಸ್ ಮಾಡಬೇಕು. ವಾರಕ್ಕೆ 2 ಸಲ ತಪ್ಪದೇ ಯೂಸ್ ಮಾಡಬೇಕು. ವಾರಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಬೇಕು. ಹಂಗೆ ಮೇಂಟೈನ್ ಮಾಡ್ಕೊಂಬಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನನ್ನ ಮಗಂದು ಶೂಸ್ ಇತ್ತು, ವೈಟ್ ಶೂಸು, ಅಂದರೆ ಹೊಸ ಬಟ್ಟೆಗೆ ಹಾಕ್ಕೊಳ್ಳೋದು ಶೂಸ್ ಇತ್ತು. ಅದು ತೊಳೆದೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಅದನ್ನು ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಆಮೇಲೆ ಯೂನಿಫಾರ್ಮು ಕೂಡ, ಒಂದು ಪ್ಯಾಂಟು, ಒಂದು ಶರ್ಟ್ ಅಷ್ಟೇ, ಒಂದು ಕರ್ಚಿಪ್ ಇದೆ, ಅದರಲ್ಲಿ ಇಷ್ಟನ್ನು ಕೂಡ ತೊಳೆದಿಡ್ತಾ ಇದ್ದೀನಿ. ಯಾಕಂದರೆ ಮಿಷಿನ್ಗೆ ಹಾಕಿದ್ರೆ ಬಟ್ಟೆಗಳು ಹಾಳಾಗೋಗುತ್ತೆ, ಸ್ಕೂಲ್ ಡ್ರೆಸ್ಗಳು ಅಂತ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಶೂಸು ಕೈಯೆಲ್ಲ ತೊಳೆದು ಎತ್ತಿಟ್ಬಿಡೋಣ, ಹಂಗೇ ಕವರ್ಗೆ ಕಟ್ಟಿಟ್ಬಿಡೋಣ. ಅದಿನ್ನು ಫಂಕ್ಷನ್ಗಳು ಯಾವೂ ಇಲ್ಲ ಸದ್ಯಕ್ಕೆ, ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದು ತೊಳೆದು ಎತ್ತಿಡೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊಸ ಬಟ್ಟೆ ಇದೆ, ತೊಳಿಬೇಕು. ಹಂಗಾಗಿ ನೋಡಬೇಕು ಯಾವಾಗ ತೊಳಿತೀನೋ ಗೊತ್ತಿಲ್ಲ. ಈಗ ಅದೆಲ್ಲ ತೊಳೆದಿದ್ದೆಲ್ಲ ಆದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬರ್ತಾರೆ ಮಧ್ಯಾಹ್ನಕ್ಕೆ, ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ಫ್ರೆಂಡು ಸೊಪ್ಪು ಕೊಟ್ಟಿದ್ರಂತೆ, ಅಂದರೆ ಈ ಮಿಕ್ಸ್ ಸೊಪ್ಪು ಬರುತ್ತೆ ಹೊಲ್ದಲ್ಲಿ ಕುಯ್ಕೊಂಬಂದಿರೋದು, ಅದು ಸೊಪ್ಪು ಕೊಟ್ಟಿದ್ರಂತೆ. ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಬರೀ ಮಣ್ಣು ಅಂದರೆ ಮಣ್ಣು, 4 ಸಲ ತೊಳೆದ್ರೂ ಸಿಕ್ಕಾಪಟ್ಟೆ ಮಣ್ಣು. ಹೆವಿ ನೀರು ವೇಸ್ಟ್ ಮಾಡಿದ್ದೀನಿ ಇದು ತೊಳೆಯೋಕ್ಕೆ, ಸೊಪ್ಪು ತೊಳೆಯೋಕ್ಕೆ. ಅಂದರೆ ನೀರಿಂದು ಒಂದು ಸ್ವಲ್ಪ ನನಗೆ ಕಂಟ್ರೋಲ್ ಆಗಿದ್ದೀನಿ ಇವಾಗ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀರದು ಸ್ವಲ್ಪ ಸಮಸ್ಯೆ ಆಗೋಗ್ಬಿಟ್ಟಿತ್ತು ನನಗೆ ಈ ಮನೆಗೆ ಬಂದ ಹೊಸರಲ್ಲಿ. ಹಂಗಾಗಿ ನೀರು ಅತಿಯಾಗಿ ಖರ್ಚು ಮಾಡಲ್ಲ, ಮಿತವಾಗಿ ಖರ್ಚು ಮಾಡ್ತೀನಿ ಇವಾಗ. ಹಂಗಾಗಿ 4 ಟಬ್ ನೀರು ಇಟ್ಕೊಂಡು ತೊಳೆದಿರೋದು ಇದಕ್ಕೆ ಮಾತ್ರ. ಆದರೂ ಮಣ್ಣು ಹೋಗಿಲ್ಲ. ಎಷ್ಟು ಮಣ್ಣು ಇತ್ತೋ ಗೊತ್ತಿಲ್ಲ ಹೊಲ್ದಲ್ಲಿ ಕಿತ್ಕೊಂಬಂದಿರೋದು. ಹಾಗೆ ಅಡುಗೆ ಮಾಡ್ತಾ ಜೊತೆಗೆ ಇವತ್ತು ಹೆಣ್ಮಕ್ಳಿಗೆ ಹಠ, ಚಾಲಾಕಿತನ ಎಷ್ಟಿರಬೇಕು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ವಿಷಯ ಹೇಳಲೇಬೇಕು. ಹೆಣ್ಮಕ್ಳು ಅಂತ ಅಂದಮೇಲೆ ದುರ್ಬಲ ಅಂತ ಯಾರೂ ಅಂದ್ಕೊಳ್ಬಾರ್ದು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಓದಿನಲ್ಲಿ, ಕ್ರೀಡೆಯಲ್ಲಿ, ವಿಜ್ಞಾನದಲ್ಲಿ, ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಈ ಸಾಧನೆಗಳ ಬಗ್ಗೆ ಅಂದರೆ ಹಿಂದೆ ಅವರ ಹಠ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಚಾಲಾಕಿತನ ಇದ್ದೇ ಇರ್ತಿತ್ತು. ಹಠ ಅಂದರೆ ಏನು? ನಾವು ಒಳ್ಳೆಯ ಗುರಿ ಇಟ್ಕೊಂಡು ಅದನ್ನು ಸಾಧಿಸೋ ತನಕ ಬಿಡದೆ ಪ್ರಯತ್ನ ಮಾಡೋದು. ಒಬ್ಬ ಹೆಣ್ಮಗಳು ಡಾಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದಾಳೆ ಅಂದರೆ ಮಧ್ಯದಲ್ಲಿ ಎಷ್ಟೇ ಕಷ್ಟ ಬಂದರೂ ತನ್ನ ಗುರಿ ಬಿಟ್ಕೊಡದೆ ಮುಂದೆ ಹೋಗ್ಬೇಕು. ಅದಕ್ಕೆ ಹಠ ಬೇಕು. ಆದ್ರೆ ಹಠ ಅಂದ್ರೆ ಯಾರ ಮಾತನ್ನು ಕೇಳದೆ ಇರೋದಲ್ಲ. ಕೆಲವರು ನಾನು ಹೇಳಿದ್ದೆ ಸರಿ ಅಂತ ಹಠ ಹಿಡಿತಾರೆ. ಅದು ಒಳ್ಳೆಯ ಹಠ ಅಲ್ಲ. ನಿಜವಾದ ಹಠ ಅಂದ್ರೆ ಒಳ್ಳೆಯ ಕೆಲಸಕ್ಕಾಗಿ, ದೃಢಕ್ಕಾಗಿ ನಿಲ್ಲೋದು ಒಂದು ಒಳ್ಳೆಯ ಆಟ. ಇನ್ನು ಚಾಲಾಕಿತನದ ಬಗ್ಗೆ ಮಾತಾಡೋಣ ಅಂತ ನೋಡೋದಾದ್ರೆ, ಇವತ್ತಿನ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇರ್ತಾರೆ. ಎಲ್ಲರನ್ನು ಸುಲಭವಾಗಿ ನಂಬಿದ್ರೆ ಮೋಸ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ಹೆಣ್ಮಕ್ಳಿಗೆ ಜಾಣ್ಮೆ ಇರಬೇಕು. ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರಬೇಕಾಗುತ್ತೆ. ಚಾಲಾಕಿತನ ಅಂದ್ರೆ ಮೋಸ ಮಾಡೋದಲ್ಲ. ಕೆಲವರು ಚಾಲಾಕಿ ಅಂದ್ರೆ ಕುತಂತ್ರ ಅಂತ ಅರ್ಥ ಮಾಡ್ಕೊಳ್ತಾರೆ, ಅದು ತಪ್ಪು. ಚಾಲಾಕಿತನ ಅಂದ್ರೆ ಪರಿಸ್ಥಿತಿಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳೋದು. ನಮ್ಮ ದೇಶದಲ್ಲಿ ಹಲವಾರು ಹೆಣ್ಮಕ್ಳು ಕಷ್ಟಗಳನ್ನ ಎದುರಿಸಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಕೆಲವರು ಬಡತನದಲ್ಲೂ ಓದಿ ಅಧಿಕಾರಿಗಳಾಗಿದ್ದಾರೆ. ಕೆಲವರು ಸಮಾಜದ ವಿರೋಧದ ಮಧ್ಯೆಯೂ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಂಡಿದ್ದಾರೆ. ಅವರ ಜೀವನ ನೋಡಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ, ಅವರ ಹಠ ಬಿಟ್ಟಿಲ್ಲ, ಧೈರ್ಯ ಕಳೆದುಕೊಳ್ಳಿಲ್ಲ ಅಂತ. ಮನೆಯಲ್ಲೂ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಗಂಡು ಮಗುವಿಗೂ ಸಿಗೋ ಅವಕಾಶಗಳು ಹೆಣ್ಣು ಮಗುವಿಗೂ ಸಿಗಬೇಕು. ಓದೋ ಅವಕಾಶ, ಕನಸು ಕಾಣೋ ಅವಕಾಶ, ತಮ್ಮ ಪ್ರತಿಭೆ ತೋರಿಸೋ ಅವಕಾಶ ಎಲ್ಲವೂ ಸಮಾನವಾಗಿ ಸಿಗಬೇಕಾಗುತ್ತೆ.
ಹೆಣ್ಮಕ್ಳು ಕೂಡ ತಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಳ್ಬೇಕು. ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇತರೆ ಆಕರ್ಷಣೆಗಳ ಮಧ್ಯೆ ತಮ್ಮ ಗುರಿ ಮರಿಬಾರದು. ಸಮಯದ ಬೆಲೆ ತಿಳ್ಕೊಂಡು ಓದಿಗೆ ಮತ್ತು ಉತ್ತಮ ಕೆಲಸಗಳಿಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇವತ್ತು ಅನೇಕ ಹೆಣ್ಮಕ್ಳು ವಿಜ್ಞಾನಿಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ಕ್ರೀಡಾಪಟುಗಳಾಗಿದ್ದಾರೆ. ಅವರ ಯಶಸ್ಸಿನ ರಹಸ್ಯ ಏನು ಅಂದ್ರೆ ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮ. ಹೆಣ್ಮಕ್ಳಿಗೆ ಸ್ವಾಭಿಮಾನ ಇರಬೇಕು. ಯಾರಾದ್ರೂ ತಪ್ಪಾಗಿ ವರ್ತಿಸಿದ್ರೆ ಧೈರ್ಯವಾಗಿ ಪ್ರಶ್ನಿಸುವ ಶಕ್ತಿ ಇರಬೇಕು. ಅನ್ಯಾಯದ ಮುಂದೆ ಮೌನವಾಗಿರದೆ ಸತ್ಯದ ಪರವಾಗಿ ನಿಲ್ಲುವ ಗುಣ ಇರಬೇಕಾಗುತ್ತೆ. ಅದೇ ಸಮಯದಲ್ಲಿ ವಿನಯವೂ ಕೂಡ ಇರಬೇಕಾಗುತ್ತೆ. ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ಹಿರಿಯರಿಗೆ ಗೌರವ ಕೊಡಬೇಕಾಗುತ್ತೆ. ಶಿಕ್ಷಕರ ಮಾತು ಕೇಳಬೇಕಾಗುತ್ತೆ. ತಂದೆ ತಾಯಿಯ ಸಲಹೆಗಳನ್ನು ಗೌರವಿಸಬೇಕಾಗುತ್ತೆ. ಇನ್ನು ಹಠ ಮತ್ತು ಚಾಲಾಕಿತನ ಎರಡೂ ಜೀವನದಲ್ಲಿ ಮುಖ್ಯ ಆಗಿರುತ್ತೆ. ಆದ್ರೆ ಅವು ಮಾನವೀಯತೆ, ಪ್ರೀತಿ, ಸಹನೆ, ಗೌರವ ಮತ್ತು ಒಳ್ಳೆಯ ನಡತೆ ಜೊತೆಗೆ ಇರಬೇಕಾಗುತ್ತೆ. ಆಗ ಮಾತ್ರ ವ್ಯಕ್ತಿತ್ವ ಸಂಪೂರ್ಣವಾಗುತ್ತೆ. ಒಬ್ಬ ಹೆಣ್ಮಗು ತನ್ನ ಕನಸುಗಳನ್ನ ಸಾಧಿಸಿದ್ರೆ ಅದು ಅವಳೊಬ್ಬಳ ಗೆಲುವಲ್ಲ, ಅದು ಅವಳ ಕುಟುಂಬದ ಗೆಲುವು, ಸಮಾಜದ ಗೆಲುವು ಮತ್ತು ದೇಶದ ಗೆಲುವಾಗಿರುತ್ತೆ. ಆದ್ರೆ ಹೆಣ್ಮಕ್ಳಿಗೆ ಹಠ ಇರ್ಲಿ, ಆದ್ರೆ ಒಳ್ಳೆಯ ಗುರಿ ಇರ್ಲಿ, ಚಾಲಾಕಿತನ ಇರ್ಲಿ, ಆದ್ರೆ ಯಾರನ್ನು ಮೋಸ ಮಾಡಲು ಅಲ್ಲ, ತಮ್ಮ ಜೀವನವನ್ನ ಉತ್ತಮವಾಗಿ ಕಟ್ಟಿಕೊಳ್ಳಲು ಇರಲಿ, ಧೈರ್ಯ ಇರಲಿ, ಆತ್ಮವಿಶ್ವಾಸ ಇರಲಿ, ಸ್ವಾಭಿಮಾನ ಇರಲಿ. ಆಗ ಅವರು ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಕೂಡ ಎದುರಿಸಿ ಯಶಸ್ಸು ಸಾಧಿಸಬಹುದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಹೆಣ್ಮಗು ಮನೆಯ ಬೆಳಕು ಮಾತ್ರವಲ್ಲ, ಸಮಾಜದ ಶಕ್ತಿಯೂ ಹೌದು. ಅವಳಿಗೆ ಧೈರ್ಯ, ಹಠ, ಜಾಣ್ಮೆ ಮತ್ತು ಅವಕಾಶ ಸಿಕ್ಕರೆ ಅವಳು ಸಾಧಿಸದಿದ್ದು ಯಾವುದೂ ಇಲ್ಲ. ಇಲ್ಲಿ ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ನಿಂಬೆ ಹಣ್ಣಿನ ಖಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬಿಸಿ ರೈಸ್ ಮಾಡಿಕೊಂಡು ನಿಂಬೆ ಹಣ್ಣಿನ ಖಾರ ಹಾಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೋ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಬಾಯಿ ಆಡ್ತಾನೆ ಇದ್ದೀನಿ, ಅಗಿತಾನೆ ಇದ್ದೀನಿ. ಏನಪ್ಪ ಅದು ಅಂತಂದ್ರೆ ಚೂಯಿಂಗ್ ಗಮ್ ಅಂದ್ರೆ ಬಬಲ್ ಗಮ್ ಬರುತ್ತಲ್ಲ, ಅದು ಅಗಿತಾ ಇದ್ದೀನಿ. ನನ್ನ ಮಗ ತಂದಿಟ್ಕೊಂಡಿರ್ತಾನೆ ಜೇಬಲ್ಲಿ. ಅದು ಬಟ್ಟೆ ಒಗಿಬೇಕಾದ್ರೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾದ್ರೆ ಸಿಗ್ತಾ ಇರುತ್ತೆ, ಅದನ್ನ ಅಗಿತಾ ಇದ್ದೀನಿ ಅಷ್ಟೇನೆ. ಏನೋ ತಿನ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಕೊಂಬೇಡಿ. ಇನ್ನು ಕೊನೆಯದಾಗಿ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳೇ, ನಿಮ್ಮ ಕನಸುಗಳನ್ನ ಯಾರಿಗೂ ಬಿಟ್ಕೊಡ್ಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿ, ಹಠ ಇರ್ಲಿ, ಆದ್ರೆ ಒಳ್ಳೇದಕ್ಕಾಗಿರ್ಲಿ, ತಾಳ್ಮೆ ಇರ್ಲಿ, ಆದ್ರೆ ಯಾರಿಗೂ ನೋವು ಕೊಡುವಂತಿರಬಾರ್ದು. ಶಿಕ್ಷಣವನ್ನ ನಿಮ್ಮ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಕಷ್ಟಗಳು ಬಂದಾಗ ಹೆದರಬೇಡಿ, ಧೈರ್ಯವಾಗಿ ಎದುರಿಸಿ ನಿಮ್ಮ ಆತ್ಮ ಗೌರವವನ್ನ ಕಾಪಾಡಿಕೊಳ್ಳಿ. ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ಕೊಡಿ. ನೀವು ಬೆಳೆದ್ರೆ ಒಂದು ಕುಟುಂಬ ಬೆಳೆಯುತ್ತೆ, ಒಂದು ಸಮಾಜ ಬೆಳೆಯುತ್ತೆ, ಒಂದು ದೇಶ ಬೆಳೆಯುತ್ತೆ. ಆದ್ರಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಅಂತ ಹೇಳ್ತಾ, ನನ್ನ ಮಗ ಇಲ್ಲಿ ಪೆನ್ ಡ್ರೈವ್ ಅಲ್ಲಿ ಫಿಲಮ್ ಡೌನ್ಲೋಡ್ ಮಾಡಿದಾನಂತೆ. ಅದನ್ನ ಪೆನ್ ಡ್ರೈವ್ ನ ಟಿವಿ ಹಾಕಕ್ಕೆ ಏನ್ ಕಷ್ಟ ಬೀಳ್ತಾ ಇದೆ ನೋಡಿ. ಈಗ ಹಾಕ್ಬಿಟ್ಟು ನೋಡ್ತಾ ಇದ್ದೇನೆ. ಅದೇನು ಹುಚ್ಚಿಡ್ಸ್ಕೊಂತಾನೋ, ಫಿಲಮ್, ಟಿವಿ, ಮೊಬೈಲ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚಿಡಿಯುತ್ತೆ. ನಾನು ಓದಿನ ಕಡೆ ಗಮನ ಕೊಡಪ್ಪ, 10th ಈ ಸಲ ಅಂತಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ. ಮೊಬೈಲು, ಟಿವಿ, ಅದು ಇದು ಆಳು ಮುಳೋದ್ವಾನ ಅನ್ಕೊಂಡೆ ಕೂದಿರ್ತಾನೆ. ಟ್ಯೂಷನ್ಗೆ ಹೋಗಿ ಬರ್ತಾನೆ, ಸ್ಕೂಲ್ಗೆ ಹೋಗಿ ಬರ್ತಾನೆ, ಮೊಬೈಲು ಟಿವಿ ನೋಡ್ತಾನೆ. ಅಷ್ಟೇ ಜೀವನ ಆಗ್ಬಿಟ್ಟಿದೆ ಒಂದು. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಓದ್ತಾನೆ SLC ಅಂತ. ಬೆಳಗ್ಗೆಗೆ ತಿಂಡಿಗೆ ಅನ್ಬಿಟ್ಟು ಹೆಸರುಬೇಳೆ ನೆನೆಸ್ತಾ ಇದ್ದೀನಿ. ಹೆಸರುಬೇಳೆ ದೋಸೆ ಮಾಡೋಣ ಬೆಳಗ್ಗೆಗೆ, ಚಟ್ನಿ ಮಾಡಿ ಅಂತ ಅಂದ್ಬಿಟ್ಟು. ನಾನು ಮಲಗೋಷ್ಟರಲ್ಲೇ ಒಂದು 10-10:30 ಆಗುತ್ತೆ. ಮಲಗೋವರೆಗೂ ಏನ್ ಮಾಡ್ಬೇಕು ಇರು ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಯೋಚನೆ ಮಾಡಿ ನೈಟ್ ಏನ್ ಬೇಕೋ ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದು ಈಸಿ ಆಗುತ್ತೆ ತಿಂಡಿ ಮಾಡೋದಕ್ಕೆ. ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಅದರಲ್ಲಿ ವಿಡಿಯೋ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ತುಂಬಾನೇ ಲೇಟ್ ಆಗುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.